ಒಂದು ಮಗುವಿನ ಮನ್ಸು ಹೆಂಗಿರುತ್ತೆ, ಸೊ ಅದರಲ್ಲೂ ಇತ್ತೀಚೆಗೆ ಡಿಪ್ರೆಷನ್ ಅನ್ನುವಂತಹದ್ದು ತುಂಬಾ ದೊಡ್ಡದಾಗಿ ಕಾಡ್ತಾ ಇರುವಂತಹದ್ದು. ಸೊ ಈ ಹೇಗೆ ಡಿಪ್ರೆಷನ್ ಅಂದ್ರೆ ಏನು ಅನ್ನುವಂತಹ ಪ್ರಶ್ನೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಾವೆಲ್ಲ ಸಮಾಧಾನ ಏನೋ ಒಂದು ಮೂಡ್ ಅಪ್ಸೆಟ್ ಆಗಿ ಕೂತ್ಕೊಂಡಿದೀವಿ ಅಂದ್ರೆ ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ. ಸೊ ಎಕ್ಸಾಕ್ಟ್ ಆಗಿ ಡಿಪ್ರೆಷನ್ ಅಂದ್ರೆ ಏನು ಮೇಡಮ್? ಓಕೆ, ತುಂಬಾ ಒಳ್ಳೆ ಸವಾಲ್ ಕೇಳಿದ್ದೀರಿ ನೀವು ನನಗೆ. ಅದನ್ನ ಹೇಗೆ ಹೇಳೋದು ಅಂತಂತಂದ್ರೆ, ಆ ಮನುಷ್ಯನ ಜೀವನ ಅಂದ್ರೆ ಏರಿಳಿತ ಸರ್ವೇ ಸಾಮಾನ್ಯ. ಎಲ್ಲ ಮನುಷ್ಯನಿಗೂ ಅಷ್ಟೇ, ಯಾವ್ದಾದ್ರು ಕೆಟ್ಟು ಸಂಗತಿಗಳು ಅವ್ರ ಜೀವನದಲ್ಲಿ ನಡೆದಾಗ ಖಿನ್ನರಾಗ್ತಾರೆ, ಬೇಜಾರಲ್ಲಿರ್ತಾರೆ, ಒಂದಿಷ್ಟು ದಿವಸ ಮೂಡ್ ಆಫ್ ಆಗಿರುತ್ತೆ. ಆಮೇಲೆ ಇನ್ಯಾವುದಾದ್ರೂ ಒಂದು ಹೊಸ ಸುದ್ದಿಗೆ ಅವ್ರಿಗೆ ಪ್ರೇರೇಪಿಸ್ಕೊಂಡು ಹೊರಗೆ ಬರ್ತಾರೆ. ಓಕೆ, ಏನು ಒಳ್ಳೆ ಊಟ ತಿನ್ನೋದು, ಅದು ಏನು ಮಾಡ್ಕೊಂಡು ಟ್ರಾವೆಲಿಂಗ್ ಮಾಡಿಕೊಂಡು ಅಥವಾ ಅವ್ರಿಗೆ ಬೇಕಾಗಿರೋಂಥ ಒಂದು ಒಳ್ಳೆ ಜಾಗಕ್ಕೆ ಹೋಗಿ ಅವರು ಎನರ್ಜಿನ ಇನ್ಕ್ರೀಸ್ ಮಾಡ್ಕೊಂಡು ಬೆಟರ್ ಆಗ್ತಾರೆ. ಸೊ ಇದು ಸರ್ವೇ ಸಾಮಾನ್ಯ. ಎಲ್ಲ ಮನುಷ್ಯನು ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅಂತೀವಲ್ಲ, ಇದು ಮನುಷ್ಯನ ಜೀವನದ ಒಂದು ಮೈಲ್ ಸ್ಟೋನ್ಗಳು. ಡಿಪ್ರೆಷನ್ ಅಂದ್ರೆ ಏನು ಅಂದ್ರೆ, DSM ಪ್ರಕಾರ ಅಥವಾ ICD ಪ್ರಕಾರ ಈ ಸಿಂಪ್ಟಮ್ಸ್ ಯಾರಿಗೆ ಈ ಖಿನ್ನತೆ ಅನ್ನೋದು ಬಹಳಷ್ಟು ಡ್ಯೂರೇಷನ್ ವರ್ಗೂ ಕಾಡುತ್ತೆ. ಓಕೆ, ಅಂದ್ರೆ ನಮ್ಗೆ ಒಬ್ಬ ನಾರ್ಮಲ್ ಮನುಷ್ಯನಿಗೆ ಒಂದು ವಾರ, ಒಂದು 10 ದಿವಸ, ಒಂದು 15 ದಿವಸ ಕಾಡ್ಬೋದು. ಆದ್ರೆ ಯಾರಿಗೆ ಫಾರ್ ಅ ಲಾಂಗರ್ ಡ್ಯೂರೇಷನ್ ವರ್ಗು, ಹಲವಾರು ತಿಂಗಳವರೆಗೂ ಇದರಿಂದ ಹೊರಗೆ ಬರಕ್ಕಾಗ್ತಿಲ್ಲ, ಅದೇ ಮೂಡಲ್ಲಿ ಇರ್ತಾರೆ, ತಮ್ಮನ್ ತಾವು ಒಂದು ಕಾರ್ನರ್ ಅಲ್ಲಿ ಬಂದಿ ಮಾಡ್ಕೊಂಡ್ಬಿಡ್ತಾರೆ, ಹೈಜೀನ್ ನೀಡ್ಸ್ ನ ಕಮ್ಮಿ ಮಾಡ್ಕೊಳ್ತಾರೆ, ಬ್ರಷ್ ಕೂಡ ಮಾಡೋದು ಕೆಲವ್ರು ನಿಲ್ಲಿಸ್ಬಿಡ್ಬೋದು, ಸ್ನಾನ ಮಾಡೋದು ನಿಲ್ಲಿಸ್ಬಿಡ್ಬೋದು, ಜೀವನದಲ್ಲಿ ಏನೂ ಇಲ್ಲ ಅನ್ನೋ ರೀತಿ ಅವ್ರು ಯೋಚನೆ ಮಾಡೋಕೆ ಶುರು ಮಾಡ್ಬೋದು, ಎಲ್ಲರಿಂದ ದೂರ ಹೋಗೋಕೆ ಶುರು ಮಾಡ್ತಾರೆ, ಐಸೋಲೇಟ್ ಆಗ್ತಾರೆ, ಯಾರ ಹತ್ರ ಮಾತಾಡೋದಿಲ್ಲ, ಹೊಸ ಐಡಿಯಾಗಳೇ ಬರೋದಿಲ್ಲ, ಏನು ಕೆಲಸನೇ ಮಾಡೋದಿಲ್ಲ, ಈ ತರ ಮನಸ್ಥಿತಿ, ತಿಂದು ಅಲ್ಲೇ ಬಿಸಾಕದೆ ಅನ್ನೋ ಮನಸ್ಥಿತಿ, ಯಾರ ಜೊತೆನೂ ಬೆರೆಯೋಲ್ಲ ಅನ್ನೋ ಮನಸ್ಥಿತಿ, ಈ ತರ ಯಾವಾಗ ಬರುತ್ತೆ ಫಾರ್ ಅ ಲಾಂಗರ್ ಡ್ಯೂರೇಷನ್, ಅವಾಗ ಈ ಮನುಷ್ಯ ಖಿನ್ನತೆನಲ್ಲಿದ್ದಾರೆ ಅಥವಾ ಮೇಜರ್ ಡಿಪ್ರೆಸಿವ್ ಸಿಂಡ್ರೋಮ್ ಅಲ್ಲಿದ್ದಾರೆ ಅಂತ ನಾವು ಕರಿತೀವಿ. ಓಕೆ, ಸೊ 1-2 ದಿವಸ ಅಪ್ಸೆಟ್ ಆಗಿದೆ ಅಂದ್ರೆ ನೀವು ಡಿಪ್ರೆಷನ್ ಅಲ್ಲಿ ಇದ್ದೀರಾ ಅಂತ ಅಲ್ಲ. ಓಕೆ, ಯಾವಾಗ ಇಟ್ ಇಸ್ ಕಂಟಿನ್ಯೂಸ್ ಫಾರ್ ಅ ಲಾಂಗರ್ ಟೈಮ್, ಅವಾಗ ನಿಮ್ಗೆ ನೀಡಬೇಕಾಗಿರೋದು. ಸೊ ಸಣ್ಣದು ಎಷ್ಟೊಂದ್ಸಲಿ ಒಂದೊಳ್ಳೆ ಸ್ನೇಹಿತೆ ಹತ್ರ ಅಥವಾ ಸ್ನೇಹಿತನ ಹತ್ರ ಮಾತಾಡಿದ್ರೆ ಮನ್ಸಾಗ